ನಿನ್ನೆ ಅಹಮದಾಬಾದ್ನ ಅಂಗಳದಲ್ಲಿ ಭಾರತೀಯ ಕ್ರಿಕೆಟ್ನ ಸುವರ್ಣ ಅಧ್ಯಾಯ ಬರೆಯಲ್ಪಟ್ಟಿದೆ. T20 ವಿಶ್ವಕಪ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು 96 ರನ್ಗಳಿಂದ ಸೋಲಿಸಿ ಭಾರತ ವಿಶ್ವ ಚಾಂಪಿಯನ್ ಆಗಿದೆ. ಐತಿಹಾಸಿಕ ದಾಖಲೆ. ಈ ಗೆಲುವಿನೊಂದಿಗೆ T20 ವಿಶ್ವಕಪ್ ಇತಿಹಾಸದಲ್ಲೇ ಸತತವಾಗಿ 2 ಬಾರಿ ಟ್ರೋಫಿ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಟಾಸ್ ಮತ್ತು ಬ್ಯಾಟಿಂಗ್. ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ಮೊದಲು ಬೌಲಿಂಗ್ ಆಯ್ದುಕೊಂಡಿತು. ಆದರೆ ಭಾರತದ ಬ್ಯಾಟರ್ಗಳು ಕಿವೀಸ್ ಬೌಲರ್ಗಳ ಬೆವರಿಳಿಸಿದರು. ಅಭಿಷೇಕ್ ಶರ್ಮಾ ಅಬ್ಬರ. ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಕೇವಲ 18 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ T20 ವಿಶ್ವಕಪ್ ಫೈನಲ್ ಇತಿಹಾಸದಲ್ಲೇ ಅತಿ ವೇಗದ 50 ದಾಖಲಿಸಿದರು. ಸಂಜು ಸ್ಯಾಮ್ಸನ್ ಅಧಿಪತ್ಯ. ಅದ್ಭುತ ಫಾರ್ಮ್ನಲ್ಲಿದ್ದ ಸಂಜು ಸ್ಯಾಮ್ಸನ್ 46 ಎಸೆತಗಳಲ್ಲಿ 89 ರನ್ ಬಾರಿಸಿ ಭಾರತದ ಬೃಹತ್ ಮೊತ್ತಕ್ಕೆ ಅಡಿಪಾಯ ಹಾಕಿದರು. ಇಶಾನ್ ಕಿಶನ್ ಮಿಂಚು. ಮಧ್ಯಮ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಕೂಡ ಅಬ್ಬರಿಸಿ 25 ಎಸೆತಗಳಲ್ಲಿ 54 ರನ್ ಚಚ್ಚಿದ್ರು. ಇದರಿಂದ ಭಾರತದ ಸ್ಕೋರ್ ರಾಕೆಟ್ ವೇಗದಲ್ಲಿ ಏರಿತು. ಬೃಹತ್ ಮೊತ್ತ. ನಿಗದಿತ 20 ಓವರ್ಗಳಲ್ಲಿ ಭಾರತ 5 ವಿಕೆಟ್ ನಷ್ಟಕ್ಕೆ 255 ರನ್ ಗಳಿಸಿತು. ಇದು T20 ವಿಶ್ವಕಪ್ ಫೈನಲ್ನಲ್ಲಿ ದಾಖಲಾದ ಗರಿಷ್ಠ ಮೊತ್ತವಾಗಿದೆ. ಶಿವಂ ದುಬೆ ಫಿನಿಶಿಂಗ್. ಕೊನೆಯ ಓವರ್ನಲ್ಲಿ ಶಿವಂ ದುಬೆ ಕೇವಲ 8 ಎಸೆತಗಳಲ್ಲಿ 26 ರನ್ ಸೇರಿಸಿ ಪಂದ್ಯದ ಗತಿಯನ್ನೇ ಬದಲಿಸಿದರು. ನ್ಯೂಜಿಲೆಂಡ್ ಬೆನ್ನಟ್ಟುವಿಕೆ. 256 ರನ್ಗಳ ಗುರಿ ಬೆನ್ನಟ್ಟಿದ ನ್ಯೂಜಿಲೆಂಡ್ ಆರಂಭದಲ್ಲೇ ಭಾರತದ ಬೌಲಿಂಗ್ ದಾಳಿಗೆ ತತ್ತರಿಸಿತು. ಬುಮ್ರಾ ಮ್ಯಾಜಿಕ್. ಜಸ್ಪ್ರೀತ್ ಬುಮ್ರಾ ಮತ್ತೊಮ್ಮೆ ತಮ್ಮ ಮಾರಕ ಬೌಲಿಂಗ್ ಪ್ರದರ್ಶಿಸಿ 4 ವಿಕೆಟ್ ಕಿತ್ತು ಕಿವೀಸ್ ಬ್ಯಾಟಿಂಗ್ ಬೆನ್ನೆಲುಬು ಮುರಿದರು. ಅಕ್ಷರ್ ಪಟೇಲ್ ಸ್ಪಿನ್ ಮೋಡಿ. ಸ್ಪಿನ್ ಮಾಂತ್ರಿಕ ಅಕ್ಷರ್ ಪಟೇಲ್ 3 ಪ್ರಮುಖ ವಿಕೆಟ್ ಪಡೆಯುವ ಮೂಲಕ ನ್ಯೂಜಿಲೆಂಡ್ ಚೇಸಿಂಗ್ ಕನಸನ್ನು ನುಚ್ಚುನೂರು ಮಾಡಿದರು. ಸೀಫರ್ಟ್ ಹೋರಾಟ. ನ್ಯೂಜಿಲೆಂಡ್ ಪರ ಟಿಮ್ ಸೀಫರ್ಟ್ 52 ರನ್. ಸ್ವಲ್ಪ ಹೋರಾಟ ನಡೆಸಿದರೂ ಬೇರೆ ಯಾವುದೇ ಬ್ಯಾಟರ್ ಸಾಥ್ ನೀಡಲಿಲ್ಲ. ಕಿವೀಸ್ ಪತನ. ಅಂತಿಮವಾಗಿ ನ್ಯೂಜಿಲೆಂಡ್ 19 ಓವರ್ಗಳಲ್ಲಿ 159 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತ 96 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಪ್ರಶಸ್ತಿಗಳ ಸುರಿಮಳೆ. ಫೈನಲ್ ಪಂದ್ಯದ ಶ್ರೇಷ್ಠ ಆಟಗಾರನಾಗಿ ಜಸ್ಪ್ರೀತ್ ಬುಮ್ರಾ ಹೊರಹೊಮ್ಮಿದರೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಸಂಜು ಸ್ಯಾಮ್ಸನ್ ಮುಡಿಗೇರಿಸಿಕೊಂಡರು. ದ್ರಾವಿಡ್ ರೋಹಿತ್ ಜೋಡಿಯ ತಂತ್ರ. ಈ ಗೆಲುವಿನ ಹಿಂದೆ ಕೇವಲ ಆಟಗಾರರ ಶ್ರಮ ಮಾತ್ರವಲ್ಲ, ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ಅದ್ಭುತ ಮಾರ್ಗದರ್ಶನವಿದೆ. ಯುವ ಪಡೆಗೆ ಅವರು ನೀಡಿದ ಆತ್ಮವಿಶ್ವಾಸವೇ ಈ ವಿಜಯಕ್ಕೆ ಕಾರಣ. ಮೈದಾನವಿಡೀ ತ್ರಿವರ್ಣ ಧ್ವಜದ ಸಂಭ್ರಮ. ಪಂದ್ಯ ಮುಗಿಯುತ್ತಿದ್ದಂತೆ ಇಡೀ ಅಹಮದಾಬಾದ್ ಮೈದಾನ ಕೇಸರಿ, ಬಿಳಿ, ಹಸಿರುಮಯವಾಯಿತು. ಆಟಗಾರರು ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ವಿಜಯೋತ್ಸವ ಆಚರಿಸಿದ ಕ್ಷಣ ಪ್ರತಿಯೊಬ್ಬ ಭಾರತೀಯನ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ದಶಕದ ICC ಟ್ರೋಫಿ ಬರನೀಗಿದ ಕ್ಷಣ. ಕಳೆದ 10 ವರ್ಷಗಳಿಂದ ICC ಟ್ರೋಫಿಗಾಗಿ ಕಾಯುತ್ತಿದ್ದ ಭಾರತೀಯ ಅಭಿಮಾನಿಗಳ ಕನಸು ಕೊನೆಗೂ ನನಸಾಗಿದೆ. ಈ ಗೆಲುವು ಭಾರತೀಯ ಕ್ರಿಕೆಟ್ನ ದೀರ್ಘಕಾಲದ ಹಸಿವನ್ನು ನೀಗಿಸಿದೆ. ತಂಡದ ಅದ್ಭುತ ಒಗ್ಗಟ್ಟು. ಈ ಸರಣಿಯುದ್ದಕ್ಕೂ ಭಾರತೀಯ ತಂಡವು ಒಂದು ಕುಟುಂಬದಂತೆ ಆಡಿತು. ಒಬ್ಬರು ವಿಫಲವಾದಾಗ ಮತ್ತೊಬ್ಬರು ಜವಾಬ್ದಾರಿ ಹೊತ್ತು ತಂಡವನ್ನು ಮುನ್ನಡೆಸಿದ್ದು ಈ ಟೂರ್ನಿಯ ವಿಶೇಷತೆ. ಅಹಮದಾಬಾದ್ನಲ್ಲಿ ಪ್ರೇಕ್ಷಕರ ಅಬ್ಬರ. 1 ಲಕ್ಷಕ್ಕೂ ಅಧಿಕ ಪ್ರೇಕ್ಷಕರು ಇಂಡಿಯಾ ಇಂಡಿಯಾ ಎಂದು ಕೂಗುತ್ತಿದ್ದ ಧ್ವನಿ ನ್ಯೂಜಿಲೆಂಡ್ ತಂಡವನ್ನು ಮಾನಸಿಕವಾಗಿ ಕುಗ್ಗಿಸಿತು. ಈ ಜಯದಲ್ಲಿ ಅಭಿಮಾನಿಗಳ ಪಾತ್ರವೂ ದೊಡ್ಡದಿದೆ. ದೇಶಾದ್ಯಂತ ದೀಪಾವಳಿಯ ಸಂಭ್ರಮ. ಮೈದಾನದಲ್ಲಿ ಮಾತ್ರವಲ್ಲ, ಭಾರತದ ಮೂಲೆ ಮೂಲೆಯಲ್ಲೂ ನಿನ್ನೆ ದೀಪಾವಳಿಯಂತೆ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಇದು ಕೇವಲ ಕ್ರಿಕೆಟ್ ಗೆಲುವಲ್ಲ, ಇದು ಭಾರತೀಯರ ಭಾವನೆಗಳ ವಿಜಯ. ಮುಂದಿನ ಪೀಳಿಗೆಗೆ ದೊಡ್ಡ ಸ್ಫೂರ್ತಿ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರಂತಹ ಆಧಿಪತ್ಯದ ಶಿಖರ ಏರಿದ ಭಾರತ ಸತತ 2 ಬಾರಿ T20 ವಿಶ್ವಕಪ್ ಗೆಲ್ಲುವ ಮೂಲಕ ಭಾರತ ಈಗ ಜಾಗತಿಕ ಕ್ರಿಕೆಟ್ನ ಅಧಿಪತಿಯಾಗಿ ಹೊರಹೊಮ್ಮಿದೆ. ಕ್ರಿಕೆಟ್ ಲೋಕದಲ್ಲಿ ಈಗ ಭಾರತದ್ದೇ ಹವಾ. ಹೊಸ ಯುಗದ ಆರಂಭದ ಸಂಕೇತ. ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಈ ತಂಡವು ವಿಶ್ವ ಕ್ರಿಕೆಟ್ನಲ್ಲಿ ಹೊಸ ಯುಗವನ್ನು ಆರಂಭಿಸಿದೆ. ಈ 2026ರ ವಿಶ್ವಕಪ್ ಗೆಲುವು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯಲಿದೆ. ಜೈ ಹಿಂದ್.